ಹಾಯ್ ಅಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಚಾಪ್ಟರಲ್ಲಿ ಬಂದಿರುವಂಥ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಈ ರೀತಿಯಾಗಿದೆ: ಮಿಸ್ಟರ್ ಸಂತೋಷ್ ಇಸ್ ದ ಓನರ್ ಆಫ್ 3 ಹೌಸಸ್. ಸೊ ಮಿಸ್ಟರ್ ಸಂತೋಷ್ ಅನ್ನೋನು 3 ಹೌಸ್ಗಳ ಓನರ್ ಅಂತೆ. ಸೊ ದ ಫಾಲೋಯಿಂಗ್ ಆರ್ ದ ಡೀಟೇಲ್ಸ್ ಆಫ್ 3 ಹೌಸಸ್ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ದಾರೆ. ಸೊ 3 ಹೌಸ್ ಕೊಟ್ಟಿದ್ದಾರೆ, ಅದರ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇಯರ್ ಆಫ್ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ 2002, 2007 ಮತ್ತು 2011. ಸೊ 3 ಮನೆಯನ್ನು ಮೂರು ಬೇರೆ ಬೇರೆ ವರ್ಷದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದಂತೆ. ಸೊ ಪರ್ಪಸ್ ಆಫ್ ಯೂಸ್ ಹೇಳಿದ್ದಾನೆ: ಲೇಟೌಟ್ ಪ್ರಾಪರ್ಟಿ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆ್ಯಂಡ್ ಲೇಟೌಟ್ ಪ್ರಾಪರ್ಟಿ. ಸೊ ಲೇಟೌಟ್ ಪ್ರಾಪರ್ಟಿ ಮತ್ತು ಲೇಟೌಟ್ ಪ್ರಾಪರ್ಟಿ ಎರಡನ್ನ ಮಾತ್ರ ನಾವು ಜಾಸ್ತಿ ಕ್ಯಾಲ್ಕುಲೇಷನ್ ಮಾಡಬೇಕು. SOPನ ಸ್ಟ್ಯಾಂಡರ್ಡ್ ಡಿಡಕ್ಷನಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇವೆರಡನ್ನ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಸೊ ಅದಾದಮೇಲೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಹೇಳಿದ್ದಾನೆ. ಸೊ SOPಲಿ ಯಾವುದೇ ರೀತಿ ರೆಂಟ್ ಕೊಡೋದಿಲ್ಲ, ಯಾಕಂದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇರ್ತದೆ. ಸೊ ಲೇಟೌಟ್ ಪ್ರಾಪರ್ಟಿ 80,000 55,000 ಕೊಟ್ಟಿದ್ದಾರೆ. ಸೊ ಪರ್ ಆ್ಯನಮ್ ಅಂದರೆ 12 ತಿಂಗಳದ್ದು ಸೇರಿಸಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ನ. ನೆಕ್ಸ್ಟ್ ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ 85,000 ಮತ್ತು 70,000. ಸೊ ಈ ಇನ್ಫಾರ್ಮೇಷನ್ ತೊಗೊಳೋಂಗಿಲ್ಲ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್ 5,000, 4,000 ಆ್ಯಂಡ್ 7,000 ಹೇಳಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ತೊಗೊಳೋಂಗಿಲ್ಲ, ಯಾಕಂದರೆ ಸೆಲ್ಫ್ ಆಕ್ಯುಪೈಡ್ ಇದು. ಇವೆರಡು ಇನ್ಫಾರ್ಮೇಷನ್ ತೊಗೋಬೇಕು. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಟೆನೆಂಟ್ ಅಂತ ಹೇಳಿದ್ದಾರೆ. ಸೊ ಟೆನೆಂಟ್ ಅಂತ ಹೇಳಿದ್ರೆ ಆ ಇನ್ಫಾರ್ಮೇಷನ್ ತಗೊಳ್ಳೋಗಿಲ್ಲ, ಯಾಕಂದರೆ ಟೆನೆಂಟ್ ಯಾವುದೇ ರೀತಿ ಟ್ಯಾಕ್ಸ್ನ ಪೇ ಮಾಡೋ ಆಗಿಲ್ಲ, ಯಾಕಂದರೆ ಮುನ್ಸಿಪಲ್ ಟ್ಯಾಕ್ಸ್ ಅನ್ನೋದು ಓನರ್ ಮಾತ್ರ ಪೇ ಮಾಡ್ತಾ ಹೋಗಬೇಕು. ಸೊ ಈ ಒಂದು ಇನ್ಫಾರ್ಮೇಷನ್ ಯೂಸ್ ಬರೋದಿಲ್ಲ. ನೆಕ್ಸ್ಟ್ ರೀಪೇಡ್ಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ಕೂಡ ಯೂಸ್ ಬರೋದಿಲ್ಲ, ಇದನ್ನು ಕೂಡ ಇಗ್ನೋರ್ ಮಾಡಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ದಾರೆ. ಸೊ 14,000 ಆ್ಯಂಡ್ 15,000. ಸೊ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಕಂಪ್ಯೂಟ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಟ್ಯಾಕ್ಸಬಲ್ ಇನ್ಕಮ್ನ ಅಂತ ನೋಡ್ತಾ ಹೋಗೋಣ. ಸೊ ಫಾರ್ಮ್ಯಾಟ್ ಬಂದು ಈ ರೀತಿಯಾಗಿದೆ. ಸೊ ಫಸ್ಟಿಗೆ SSC ನೇಮ್ ಹಾಕಬೇಕು. ನೆಕ್ಸ್ಟ್ ಅವ್ರದ್ದು ಸ್ಟೇಟಸ್ ಬರೀಬೇಕು, ಪ್ರೀವಿಯಸ್ ಇಯರ್, ಅಸೆಸ್ಮೆಂಟ್ ಇಯರ್. ಸೊ ಇಲ್ಲಿ ದಿಷ್ಟು ಕಂಪಲ್ಸರಿಯಾಗಿ ಬರೀಲೇಬೇಕು. ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ಡಿಂಗ್ ಪರ್ಟಿಕ್ಯುಲರ್ಸ್ ಹೌಸ್ 1, ಹೌಸ್ 2, ಹೌಸ್ 3. ಸೊ ಲೇಟೌಟ್ ಪ್ರಾಪರ್ಟೀಸ್, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆ್ಯಂಡ್ ಲೇಟೌಟ್ ಪ್ರಾಪರ್ಟಿ ಇದೆ. ಸೊ ಅದನ್ನು ಬರ್ಕೊಂಡಿದ್ದೀವಿ. ಸೊ ಫಸ್ಟಿಗೆ ಫಾರ್ಮೆಟಲ್ಲಿ ಬರುವಂಥದ್ದು ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ ಬರ್ಕೊಳ್ಳೋಣ, ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಬಂದುಬಿಟ್ಟು ಕೊಟ್ಟಿದ್ದಾರೆ. ಮುನಿಸಿಪಲ್ ವ್ಯಾಲ್ಯೂಯೇಷನ್ 85,000 ಆ್ಯಂಡ್ 70,000 ಅಂತ ಹಾಕೋಣ. 85,000. ಸೊ SOP ಖಾಲಿ ಬಿಡಬೇಕು. ನೆಕ್ಸ್ಟ್ 70,000 ಹೇಳಿದ್ದಾರೆ. ಸೊ 70,000 ಹಾಕೋಣ. ನೆಕ್ಸ್ಟ್ ಇದರಲ್ಲಿ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಬರುತ್ತೆ. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಅಂತ ಇರುತ್ತೋ ಸೊ ಅದನ್ನು ತೊಗೊಳ್ಬೇಕು. ಸೊ ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿಲ್ದಲೇ ಇರೋ ಕಾರಣ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂನೇ 85,000, ಅದನ್ನೇ ಡೌನ್ ಬರ್ಕೊಳ್ಳೋಣ. ಸೊ ಇಲ್ಲಿ ಬರೋವಂಥ ಒಂದು ಆನ್ಸರ್ಗೆ ನಾವು ನೋಷನಲ್ ರೆಂಟ್ ಅಂತ ಕರಿತಾ ಹೋಗ್ತೀವಿ. ಹಾಕೋಣ ನೋಷನಲ್ ರೆಂಟ್. ನೆಕ್ಸ್ಟ್ ಇದನ್ನು ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟ್. ಸೊ ಯಾವುದೋ ಸ್ಟ್ಯಾಂಡರ್ಡ್ ರೆಂಟ್ ಇಲ್ದಲೇ ಇರೋ ಕಾರಣ ಸೊ ಇದನ್ನೇ ಹಾಗೆ ಕೆಳಗಡೆ ಬರ್ಕೊಳ್ತಾ ಹೋಗೋಣ. 85,000, 70,000. ಸೊ ಇದನ್ನು ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತಾ ಹೋಗ್ತೀವಿ. ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ಇದನ್ನು ಆ್ಯಕ್ಚುಯಲ್ ರೆಂಟ್ ಜೊತೆ ಕಂಪೇರ್ ಮಾಡ್ತಾ ಹೋಗಬೇಕು. ಆ್ಯಕ್ಚುಯಲ್ ರೆಂಟ್. ಇದರಲ್ಲಿ ವಿಚ್ ಎವರ್ ಎಕ್ಸ್ಪೆಕ್ಟೆಡ್ ರೆಂಟ್ ಆ್ಯಂಡ್ ಆ್ಯಕ್ಚುಯಲ್ ರೆಂಟ್. ಸೊ ಇದರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಯಾವುದಿರುತ್ತೋ ಅದನ್ನು ತಗೊಳ್ತಾ ಹೋಗಬೇಕು. ಸೊ ಆ್ಯಕ್ಚುಯಲ್ ರೆಂಟ್ ನಮಗೆ ಕೊಟ್ಟಿದ್ದಾರೆ 80,000 ಆ್ಯಂಡ್ 55,000 ಹಾಕೊಳ್ತಾ ಹೋಗೋಣ. 80,000 ಆ್ಯಂಡ್ ದೆನ್ 55,000. ಸೊ ಇವೆರಡನ್ನು ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಬರುತ್ತೆ? ಎಕ್ಸ್ಪೆಕ್ಟೆಡ್ ರೆಂಟೇ ಜಾಸ್ತಿ ಬರೋದ್ರಿಂದ ಸೊ ಅದನ್ನೇ ಬರ್ಕೊಳ್ತಾ ಹೋಗೋಣ. 85,000 ಆ್ಯಂಡ್ ದೆನ್ 70,000. ಸೊ ಇದನ್ನು ನಾವು ಗ್ರಾಸ್ ಆ್ಯನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ. ಬಿಫೋರ್ ವೇಕೆನ್ಸಿ ಪೀರಿಯಡ್. ಸೊ ಇದರಲ್ಲಿ ವೇಕೆನ್ಸಿ ಪೀರಿಯಡ್ ಕೊಟ್ಟಿದ್ದಾರೆ ಇದರಲ್ಲಿ ಇನ್ಫಾರ್ಮೇಷನ್. ಸೊ ಯಾವುದೇ ರೀತಿ ವೇಕೆನ್ಸಿ ಪೀರಿಯಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಲ್ಲ ಇರೋ ಕಾರಣ ಸೊ ಯಾವುದೇ ಏನೂ ಇಲ್ಲ. ಸೊ ಅದನ್ನು ವೇಕೆನ್ಸಿ ಪೀರಿಯಡ್ ಅಂತ ಹಾಕ್ಕೊಟ್ಟು ವೇಕೆನ್ಸಿ ಪೀರಿಯಡ್ ನಿಲ್ ತೋರಿಸ್ಕೊಳ್ಳೋಣ. ಆ್ಯಂಡ್ ದೆನ್ ಸೇಮ್ ಅಮೌಂಟ್ ಡೌನ್ ಬರ್ಕೊಳ್ಳೋಣ. 85,000 ಆ್ಯಂಡ್ ದೆನ್ 70,000. ಸೊ ಇದನ್ನು ಗ್ರಾಸ್ ಆ್ಯನ್ಯುಯಲ್ ವ್ಯಾಲ್ಯೂ ಆಫ್ಟರ್ ವೇಕೆನ್ಸಿ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ಮುನಿಸಿಪಲ್ ಟ್ಯಾಕ್ಸ್ನ ನಾವು ಲೆಸ್ ಮಾಡ್ತಾ ಹೋಗಬೇಕು. ಮುನಿಸಿಪಲ್ ಟ್ಯಾಕ್ಸ್. ಸೊ ಇಲ್ಲಿ 2 ಮುನಿಸಿಪಲ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಒಂದು ಓನರ್ ಆ್ಯಂಡ್ ದೆನ್ ಟೆನೆಂಟ್. ಸೊ ಟೆನೆಂಟ್ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಪೇ ಮಾಡೋದಿಲ್ಲ, ಓನರ್ ಮಾತ್ರ ಕನ್ಸಿಡರ್ ಮಾಡಬೇಕು. 5,000 ಆ್ಯಂಡ್ 7,000 ಇದೆ. ಸೊ ಹಾಕೋಣ 5,000 ಆ್ಯಂಡ್ 7,000. 5,000, 7,000. ಸೊ ಇದು 80,000 ಬರುತ್ತೆ, ನಿಲ್ ಬರುತ್ತೆ. ಇದು 63,000 ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಇದನ್ನು ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ನಾವು ಡಿಡಕ್ಷನ್ ಮಾಡ್ತಾ ಹೋಗಬೇಕು. ಡಿಡಕ್ಷನ್. ಸೊ ಇದರಲ್ಲಿ ಫಸ್ಟ್ ಡಿಡಕ್ಷನ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರುತ್ತೆ. ಇದು ಅಂಡರ್ ಸೆಕ್ಷನ್ 24ಅಲ್ಲಿ ಇದು ಇಂಪಾರ್ಟೆಂಟ್ ಹಾಕೋಬೇಕು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್.
30% ಇದೆ. ಸೊ ಇದರಲ್ಲೂ 30% ತೊಗೋಬೇಕು. ಸೊ 80,000 ಇಂಟು 30% ಆ್ಯಂಡ್ 63,000 ಇಂಟು 30% ಮಾಡ್ಕೋಬೇಕು. ಸೊ ಇದು ಯಾವುದೇ ಅಮೌಂಟ್ ಇಲ್ದಲ್ಲಿರೋ ಕಾರಣ ಇದಕ್ಕೆ ನಿಲ್ ಹಾಕೋಬೇಕು. ಸೊ 8 3 24, ಇದು 24,000 ಬರುತ್ತೆ. ಆ್ಯಂಡ್ ದೆನ್ ಇದು 63,000 ಇಂಟು 30% ಮಾಡಿಕೊಂಡ್ರೆ ನಮಗೆ 18,900 ಸಿಗುತ್ತೆ. ಸೊ ಹಾಕೋಣ 18,900. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಇದರಲ್ಲಿ ಸೊ ಇದನ್ನು ಮೈನಸ್ ಮಾಡ್ಕೊಳ್ತಾ ಹೋಗಬೇಕು ನೆಟ್ ಆ್ಯನ್ಯಲ್ ವ್ಯಾಲ್ಯೂದಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಲೋನ್ ಬರುತ್ತೆ, ಇಂಟ್ ಆನ್ ಲೋನ್. ಸೊ ಲೋನ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದೆ ಇದರಲ್ಲಿ. ಸೊ ಲೋನ್ನ ಮೂರಕ್ಕೂ ತಗೊಳ್ತಾ ಹೋಗಬೇಕು. ಇದರಲ್ಲಿ ಅಮೌಂಟ್ ಕೊಟ್ಟಿದೆ, ಇದರಲ್ಲೂ ತೊಗೋಬೇಕು, ಇದರಲ್ಲಿ ಅಮೌಂಟ್ ಕೊಟ್ಟರೆ ಇದರಲ್ಲೂ ತೊಗೋಬೇಕು, ಇದರಲ್ಲಿ ಅಮೌಂಟ್ ಕೊಟ್ಟರೆ ಇದರಲ್ಲೂ ತೊಗೋಬೇಕು. ಯಾಕಂದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೂ ಕೂಡ ಅದನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ. ಸೊ ಅದಕ್ಕೂ ಕೂಡ ಲೋನ್ನ ಪೇ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕಾಗಿ ಅದಕ್ಕೂ ತೊಗೋಬೇಕು. 14,000 ಆ್ಯಂಡ್ 15,000. ಸೊ ಇದಕ್ಕೆ ನಿಲ್ ಆಗುತ್ತೆ ಯಾಕಂದರೆ ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಇದು 14,000 ಆ್ಯಂಡ್ ದೆನ್ ಇದು 15,000 ಆಗುತ್ತೆ. ಸೊ ಎರಡನ್ನೂ ಕೂಡ ಮೈನಸ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ಈ ಅಮೌಂಟಿಂದ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಏನು ಸಿಗ್ತಾ ಹೋಗುತ್ತೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಗ್ತಾ ಹೋಗುತ್ತೆ. ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಗ್ತಾ ಹೋಗುತ್ತೆ. ಸೊ 80,000 24,000 ಮೈನಸ್ ಮಾಡಿದ್ರೆ ನಮಗೆ 56,000 ಸಿಗ್ತಾ ಹೋಗುತ್ತೆ. ಸೊ ಇದು ಮೈನಸ್ 14,000 ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದೆನ್ ಇದು 63,000 ಮೈನಸ್ 18,900 ಮೈನಸ್ 15,000 ಮೈನಸ್ ಮಾಡಿದ್ರೆ ನಮಗೆ 29,100 ಸಿಗ್ತಾ ಹೋಗುತ್ತೆ. ಸೊ ಹಾಕೋಣ 29,100. ಸೊ ಈಗ ಈ ಮೂರನ್ನು ಕೂಡ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಮಾಡ್ಕೊಳ್ತಾ ಹೋಗ್ಬೇಕು ನಾವು. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಈ ಥರ ಹಾಕ್ಕೊಂಡು ಹೌಸ್ 1, ಹೌಸ್ 2 ಆ್ಯಂಡ್ ದೆನ್ ಹೌಸ್ 3. ಸೊ 56,000. ಸೊ ಇದು ಮೈನಸ್ 14,000 ದೆನ್ ಇದು 29,100. ಸೊ ಇವಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಟ್ರೆ ನಮಗೆ ಸೊ ಫಸ್ಟು ಆ್ಯಡ್ ಮಾಡ್ಕೊಬೇಡ. 56,000 ಪ್ಲಸ್ 29,100 ಇದರಲ್ಲಿ ಲೆಸ್ 14,000 ಮಾಡಿಕೊಟ್ರೆ ನಮಗೆ 71,100 ಸಿಗ್ತಾ ಹೋಗುತ್ತೆ. 71,100. ಸೊ ಇದನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತಾ ಹೋಗ್ತೀವಿ. ಸೊ ಇದಿಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.